ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಕ್ಷತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ನಾನು ಸಾಟರ್ಡೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಕ್ಕಳಿಗೆ ರಜಾ ಇತ್ತು ಅಂತ, ನನಗೂ ಸ್ವಲ್ಪ ಕೆಲಸ ಇತ್ತು ಅಂತ ಚೇಳೂರಿಗೆ ಹೋಗ್ತಾಯಿದ್ದೀವಿ. ಚೇಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು. ಇದೇ ನಮ್ಮನೆ. ನಾವು ಕೂಡ ಈಗಿನ ಬಂದು ಮನೆ ಒಳಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ. ಇವರು ನಮ್ಮ ದೊಡ್ಡಮ್ಮದಿರು. ಮನ್ವಿ ಕೂಡ ಮಲಗಿದ್ದ. ಅವರು ಬಂದು ಒಂದು ವಾರ ಆಗಿತ್ತು. ನನ್ನ ತಂಗಿ ಮಗ. ಇವರೆಲ್ಲ ತ್ರಿಷಾ ಬಂದಿದ್ಲಲ್ವ ಅಂತ ಮ್ಯಾಗಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ಲು. ನಮ್ಮ ತಂಗಿ ದೀಕ್ಷಾ ಅಂತ ಎಗ್ ಮ್ಯಾಗಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದಾಳೆ. ಇಲ್ಲಿ ಎಗ್ ಮ್ಯಾಗಿ ಮಾಡೋದಕ್ಕೆ 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ, 2 ಮೊಟ್ಟೆ. ಒಂದು ಕಡೆ ಮ್ಯಾಗಿನ ಕಟ್ ಮಾಡಿ ಬೇಯಕ್ಕಿಟ್ಟಿದ್ದಾರೆ. ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಅದಕ್ಕೆಲ್ಲ ಪೌಡರ್ ಬರುತ್ತಲ್ವ, ಅದನ್ನು ಎಲ್ಲ ಹಾಕ್ಕೊಂಡು ನಂತರ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಈರುಳ್ಳಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂತ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದಾಳೆ ಎಣ್ಣೆಯಲ್ಲಿ. ತುಂಬ ಚೆನ್ನಾಗಾಗುತ್ತೆ ಎಗ್ ಮ್ಯಾಗಿ. ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ತ್ರಿಷಂಗೆ ಮನೇಲಿ ಮಾಡಿಕೊಡಲ್ಲ. ನಾನು ಈ ಥರ ಎಲ್ಲ ರೆಫರ್ ಮಾಡಲ್ಲ. ಇವಳು ಊರಿಗೆ ಹೋಗ್ತಾಳಲ್ವ ಅಂತಂದ್ಬಿಟ್ಟು ಅವಳು ಮಾಡಿಕೊಟ್ಟಿದ್ಲು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ 2 ಮೊಟ್ಟೆ ತೊಗೊಂಡಿದ್ವಲ್ಲ, 2 ಮೊಟ್ಟೆ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇಲ್ಲಿ 2 ಮೊಟ್ಟೆ ತೊಗೊಂಡಿರೋದಕ್ಕೆ 2 ಮ್ಯಾಗಿ ಪ್ಯಾಕೆಟ್ಗೆ ಸರಿ ಹೋಗುತ್ತೆ. ನಾವೆಷ್ಟು ಮ್ಯಾಗಿ ತೊಗೊತೀವೋ ಅಷ್ಟು ಮೊಟ್ಟೆ ಹಾಕ್ಕೋಬೇಕು. ಜಾಸ್ತಿ ಮೊಟ್ಟೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದೆಲ್ಲ ಮೊಟ್ಟೆ ಎಲ್ಲ ಹಾಕಾದ್ಮೇಲೆ ಫ್ರೈ ಮಾಡಿಕೊಂಡು ಚೆನ್ನಾಗಿ ಇದೆಲ್ಲ ಮೊಟ್ಟೆ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಪೆಪ್ಪರ್ ಪೌಡರ್ ಇರುತ್ತಲ್ವ, ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಎಗ್ ಮ್ಯಾಗಿಗೆ. ನೀವೊಂದು ಸರಿ ಟ್ರೈ ಮಾಡಿ. ಯಾರ್ಯಾರಿಗೆ ಮ್ಯಾಗಿ ಇಷ್ಟ ಅಂತ ಕಮೆಂಟ್ ಮಾಡಿ. ಮತ್ತು ನಾನಿಲ್ಲಿ ಒಂದು ಪ್ಯಾನಲ್ಲಿ ಮ್ಯಾಗಿ ಎಲ್ಲ ಬೆಂದಿತ್ತು, ಅದನ್ನು ಕೂಡ ಮೊಟ್ಟೆ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೆ. ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ಗೆ ರೆಡಿ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಾಗಿತ್ತು ಎಗ್ ಮ್ಯಾಗಿ. ನೀವೊಂದು ಸಾರಿ ಟ್ರೈ ಮಾಡಿ. ತ್ರಿಷಂಗೆ ಹಾಕ್ಕೊಡ್ತಾ ಇದ್ಲು ನನ್ನ ತಂಗಿ. ಅವಳು ತಿಂದು ಟೇಸ್ಟ್ ಹೇಳ್ತಾ ಇದ್ದಾಳೆ. ಎಲ್ಲ ತಿನ್ನಿಸ್ಕೊಂಡು ನಮ್ಮೂರಲ್ಲಿ 120 ರುಪೀಸ್ದೇನೋ ಸೇಲ್ ಹಾಕಿದ್ರಂತೆ. ಅದಕ್ಕೆ ನನ್ನ ತಂಗಿ ಬನ್ನಿ ಅಕ್ಕ ಹೋಗೋಣ ಅಂತ ಕರ್ಕೊಂಬಂದಿದ್ದಾಳೆ. ನಾನು ನೋಡ್ತಾ ಇದ್ದೆ. ಒಂದೊಂದು ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಒಂದೊಂದು ಓಕೆ ಅನ್ನಿಸ್ತು. 120 ರುಪೀಸ್ ಕೊಡ್ಬೋದು ಅಂತ ಅನ್ನಿಸ್ತು. ಇದೆಲ್ಲ ಸ್ಟೀಲ್ ಐಟಮ್ಸು. ಇವರೆಲ್ಲೋ ಬೇರೆ ಕಡೆಯಿಂದ ಬಂದು ಸೇಲ್ ಹಾಕ್ಕೊಂಡಿದ್ದಾರೆ. ಇನ್ನು ಯುಗಾದಿ
ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮಮ್ಮ ಅವರೆಕಾಳು ಸಪ್ಪೆ ಹೆಸರು ಮತ್ತು ಮುದ್ದೆ ಮಾಡಿದರು. ಅವರೆಕಾಳು ಸೀಸನ್ ಅಂತಂದರೆ ನಮ್ಮ ಮನೇಲಿ ಬೇಳೆನೇ ಬೇಯಲ್ಲ ಅಂತ ಅಂತಾರೆ. ಒಟ್ಟಿನಲ್ಲಿ ಡೈಲಿ ಅವರೆಕಾಳು ಇದ್ದೇ ಇರಬೇಕು. ಅವರೆಕಾಳು ಸಪ್ಪೆ ಹೆಸರು, ಹುಳಿ ಸಾಂಬಾರು, ಬಸ್ಸಾರು ಎಲ್ಲ ಮಾಡ್ಕೋಬೋದು. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್.